टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್. ಇದು ಕನ್ನಡ ಸಂಘಟನೆಗಳು ಮೊಳಗಿಸಿರುವಂತಹ ಮತ್ತೊಂದು ಕಹಳೆ. ಮರಾಠಿ ಪುಂಡಾಟಿಕೆ ವಿರುದ್ಧ ಸಿಡಿದೆದ್ದಿರುವಂತಹ ಕನ್ನಡ ಸಂಘಟನೆಗಳು ಮಾರ್ಚ್ ತಿಂಗಳು ಪೂರ್ತಿ ಪ್ರತಿಭಟನೆಗೆ ಸಜ್ಜಾಗಿವೆ. ಅದರಲ್ಲೂ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಮರಾಠಿ ಪುಂಡಾಟಿಕೆ ವಿರುದ್ಧ ಸಿಡಿಲು ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್. 22 ಸಂಪೂರ್ಣ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಬಂದ್ ಬಂದ್. ಮಾರ್ಚ್ 3ರಿಂದಲೇ ರಾಜ್ಯದಲ್ಲಿ ಶುರುವಾಗಲಿದೆ ಸಾಲು ಸಾಲು ಪ್ರತಿಭಟನೆ. ಕನ್ನಡಿಗರ ಮೇಲೆ ನಡೆದ ಮರಾಠಿ ಪುಂಡಾಟಿಕೆಯ ಬೆಂಕಿ ಮತ್ತೆ ಸ್ಫೋಟಗೊಂಡಿದೆ. ಕನ್ನಡ ಪರ ಸಂಘಟನೆಗಳು ರಾಜ್ಯದ ಉದ್ದಗಲಕ್ಕೂ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ವು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. 27ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಮಾರ್ಚ್ ತಿಂಗಳು ಪೂರ್ತಿ ಸಾಲು ಸಾಲು ಪ್ರತಿಭಟನೆ. ಕೇವಲ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಮಾತ್ರವಲ್ಲ, ಮಾರ್ಚ್ ಆರಂಭದಿಂದಲೇ ಅಂದ್ರೆ ಮಾರ್ಚ್ 3ರಿಂದ 22ರವರೆಗೂ ಸಾಲು ಸಾಲು ಹೋರಾಟಕ್ಕೆ ಕರೆ ನೀಡಲಾಗಿದೆ. ಅದರ ಬಿಸಿ ಬೆಂಗಳೂರಿಗೆ ತಟ್ಟಲಿದೆ. ಮಾರ್ಚ್ 3ರಂದು ರಾಜಭವನ ಮುತ್ತಿಗೆ ಹಾಕಲು ಕರೆ ನೀಡಲಾಗಿದೆ. ಮಾರ್ಚ್ 7ರಂದು ಬೆಳಗಾವಿ ಚಲೋಗೆ ಕರೆ ನೀಡಲಾಗಿದೆ. ಅಲ್ಲದೆ ಮಾರ್ಚ್ 11ರಂದು ಮೇಕೆದಾಟು ಯೋಜನೆಗಾಗಿ ತಮಿಳುನಾಡಿನ ಹತ್ತಿ ಬೆಲೆ ಗಡಿ ಬಂದ್ಗೆ ನಿರ್ಧರಿಸಲಾಗಿದೆ. ಇನ್ನು ಮಾರ್ಚ್ 14ರಂದು ಮಂಡ್ಯ, ಮೈಸೂರು, ರಾಮನಗರ ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕಲಾಗುತ್ತೆ. ಮಾರ್ಚ್ 16ರಂದು ಹೊಸಕೋಟೆ ಟೋಲ್ ಬಂದ್ ಮಾಡಲಾಗ್ತಿದೆ. ಕೊನೆಗೆ ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ ಆಗಲಿದೆ. 3ನೇ ತಾರೀಕು ರಾಜಭವನ ಮುತ್ತಿಗೆ, 7ನೇ ತಾರೀಕು ಬೆಳಗಾವಿ ಚಲೋ, 11ನೇ ತಾರೀಕು ಮೇಕೆದಾಟಿಗಾಗಿ ಹತ್ತಿ ಬೆಲೆ ತಮಿಳುನಾಡು ಗಡಿ ಬಂದ್. ಕರ್ನಾಟಕ ಬಂದ್ಗೆ ಬೆಂಬಲ ನೀಡದ ಕರವೇ 2 ಬಣಗಳು. ಈಗಾಗಲೇ ಆದರ್ಶ ಆಟೋ ಸಂಘ, ಓಲಾ ಉಬರ್ ಚಾಲಕರು ಮತ್ತು ಮಾಲೀಕರ ಸಂಘ ಸೇರಿದಂತೆ ಕೆಲ ಸಂಘಟನೆಗಳು ಬೆಂಬಲ ನೀಡಿವೆ. ಕರ್ನಾಟಕ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎಂ ನರಸಿಂಹಲು ಹೇಳಿದ್ದಾರೆ. ಅಂದು ಸ್ಯಾಂಡಲ್ವುಡ್ ಸಂಪೂರ್ಣ ಸ್ತಬ್ಧವಾಗಲಿದೆ. ಮಾಲ್ ಹಾಗೂ ಹೋಟೆಲ್ನವರು ಇನ್ನೂ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ. ಪ್ರವೀಣ್ ಶೆಟ್ಟಿ ಬಣ ಕೂಡ ಬಂದ್ ಬಗ್ಗೆ ನಮಗೆ ಇನ್ನೂ ಅಧಿಕೃತ ಮಾಹಿತಿ ನೀಡಿಲ್ಲ ಎಂದಿದ್ರೆ ಸದ್ಯ ಬಂದ್ ಮಾಡುವ ಶಕ್ತಿ ನನಗಿಲ್ಲ ಅಂತ ಕರವೇ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ ಹೇಳಿದ್ದಾರೆ. ಮರಾಠಿಗರ ಪುಂಡಾಟದ ವಿರುದ್ಧ ಈಗಾಗಲೇ ಒಂದು ಸುತ್ತಿನ ಬೆಳಗಾವಿ ಚಲೋ ಆಗಿದೆ. ಇದರ ನಡುವೆ ಮಾರ್ಚ್ 22ಕ್ಕೆ ಇಡೀ ಕರುನಾಡು ಸ್ತಬ್ಧ ಆಗಲಿದೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಾಗಬೇಕು, ಎಂಇಎಸ್ ನಿಷೇಧ ಮಾಡಬೇಕು, ಶಿವಸೇನೆ ಎಂಇಎಸ್ ಪುಂಡರನ್ನ ಗಡಿಪಾರು ಮಾಡಬೇಕು, ಹಿಂದಿ ಹೇರಿಕೆ ಬೇಡ, ಬೆಳಗಾವಿ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು. ಹೀಗೆ ಅನೇಕ ಒತ್ತಾಯಗಳನ್ನ ಇಟ್ಕೊಂಡು ಕನ್ನಡ ಸಂಘಟನೆಗಳು ಹೋರಾಟಕ್ಕೆ ಇಳಿದಿವೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.